ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್ ಇನ್ ಕನ್ನಡ. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆಲ್ಲ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಅಂದರೆ ಇವತ್ತು ನಮ್ಮ ಮನೇಲಿ ಕಾರ್ತಿಕ ಪೂಜೆ ಇದೆ. ಸೊ ಹಂಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ, ಯಾಕಂದರೆ ಇದು ಮಲ್ನಾಡಲ್ಲಿ ಮಾಡುವಂಥ ಸ್ಪೆಷಲ್ಲಾಗಿ ಮಾಡುವಂಥ ಒಂದು ಕಾರ್ತಿಕ ಪೂಜೆ. ನನ್ನ ಗಂಟ್ಲು ಯಾಕೋ ಹೋಗ್ತಿದೆ. ಸೊ ಮಲೆನಾಡಲ್ಲಿ ಮಾಡುವಂಥ ಒಂದು ಕಾರ್ತಿಕ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಟ್ರೈಪಾಡ್ ಸಿಕ್ತು ಗೈಸ್, ಫೈನಲ್ಲಿ ಸಿಕ್ತು. ಕಾರ್ತಿಕ ಪೂಜೆ ಇರೋದ್ರಿಂದ ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಅದ್ರ ಮುಂಚೆ ಒಂದು ಇಂಟ್ರಡಕ್ಷನ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಏನೇನು ಅಡುಗೆ ಮಾಡ್ತೀವಿ, ಏನೇನು ಕೆಲಸ ಮಾಡ್ತೀನಿ ಪ್ರತಿಯೊಂದೂ ನನಗೆ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡ್ತೀನಿ. ಸೊ ಸ್ನಾನ ಮಾಡಬೇಕು. ಮಧ್ಯಾಹ್ನ ಅಂದರೆ ಸಂಜೆ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಸಿ ಆಗಿದ್ದೀನಿ. ಬೆಳಗ್ಗೆನೇ ಇದ್ರೆ ಎಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತಿದ್ದೆ. ಇವಾಗ ಸ್ಟಾರ್ಟ್ ಮಾಡಬೇಕು. ರೂಮಿಂದ ಕಸ ಎಲ್ಲ ಗುಡ್ಸಾಗಿದೆ, ಧೂಳೆಲ್ಲ ಕೊಡೋಕ್ಕಾಗಿದೆ. ಬೆಡ್ಶೀಟು ಮತ್ತು ಇದೆಲ್ಲ ಮಡಚಿಡ್ಬೇಕು, ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಡ್ಬೇಕು. ಸೊ ಆಮೇಲೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಗಾಯ್ಸ್, ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ರಂಗೋಲಿ ಬುಕ್ ಇಟ್ಕೊಂಡಿದ್ದೀನಿ, ಸುಮಾರು ರಂಗೋಲಿ ಬಿಡಿಸಿದ್ದೀನಿ ಅದರಲ್ಲಿ. ಸೊ ಅದರಲ್ಲಿ ಒಂದು ನನಗೆ ಈ ದೀಪದ ರಂಗೋಲಿ ತುಂಬ ಇಷ್ಟ, ಅದಕ್ಕೆ ಅದನ್ನು ಬಿಡೋಣ ಪಕ್ಕದಲ್ಲಿ ಅಂತ ಅಂದ್ಕೊಂಡೆ. ಅದನ್ನು ಬಿಡಿಸಿದ್ದೀನಿ ಕೂಡ. ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ರಂಗೋಲಿ. ಅದಕ್ಕೊಂದು ಕಳೆ ಬಂತು ದೀಪ ಬಿಡಿಸಿದ್ದಕ್ಕೆ. ಮನೆ ಹತ್ರ ಬೆಂಕಿ ಉರಿತದೆ ನೋಡಿ, ಆ ಕಡೆ ಪೂಜೆಗೆ ಮುಂಚೆ ಕಚ್ಚಿದ್ದೀನಿ. ಸೊ ಇದು ಪ್ರಸಾದಕ್ಕೆ ಅಂತ ರೆಡಿ ಮಾಡ್ತಿದ್ದೀವಿ. ಇದ್ರ ಮಲೆನಾಡು ಸೈಡಲ್ಲಿ ದೇವಸ್ಥಾನಗಳಲ್ಲೂ ಮಾಡ್ತಾರಂತೆ. ಫಸ್ಟು ಕಬ್ಬನ್ನೆಲ್ಲ ಸುಲಿದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಸೌತೆಕಾಯಿ ನಮಗೆ ಎಷ್ಟು ಬೇಕಷ್ಟು, ಮತ್ತು ಕ್ವಾಂಟಿಟಿನೂ ಅಷ್ಟೇ, ನೀವು ಎಷ್ಟು ಜನ ಇದ್ದೀರಾ ಮನೇಲಿ, ಮತ್ತು ಅದ್ರ ಮೇಲ್ಗಡೆ ಹಾಕೊಳ್ಳಿ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ವೇಸ್ಟ್ ಆಯಿತು ಕೂಡ, ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಇದು ರಾತ್ರಿನೇ ಹೆಸ್ರು ಕಾಳು ಮತ್ತು ಕಡಲೆಕಾಳು ನೆನಕ್ಕೆ ಹಾಕಿದ್ವಿ. ಇದನ್ನ ಇವತ್ತು ಸಂಜೆ ಹಂಗಾಗಿ ಪೂರ ನೀಟಾಗಿ ನೆಂದ್ಕೊಂಡಿದ್ವಿ. ಆಮೇಲೆ ಕಾಯಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಾಕ್ಕೊಳ್ಳಿ, ಯಾಕಂದರೆ ನನಗೆ ಗೊತ್ತಿಲ್ಲ ಅಂತ ಚಿಕ್ಕದಾಗಿ ಹೆಚ್ಚಿಬಿಟ್ಟೆ. ಆಮೇಲೆ ಅತ್ತೆ ಹೇಳಿದ್ರು ಅಂತೇಳಿ ಮತ್ತೆ ದೊಡ್ಡದಾಗಿ ಹೆಚ್ಚಿದೆ ನೆಕ್ಸ್ಟ್ ಹೆಚ್ಚೋದನ್ನು. ಸೊ ದೊಡ್ಡದಾಗಿ ಹೆಚ್ಚಿದ್ರೆ ಕೈಗೂ ಸಿಗುತ್ತೆ ಮತ್ತು ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಬಾಳೆಹಣ್ಣು, ಸಿಪ್ಪೆ ಬೆರಕೆ ಹಾಕ್ಕೋಬೇಕು. ನಾನು ಯಾಕೆ ಸಿಪ್ಪೆ ಬೆರಕೆ ಹಾಕ್ತಿದ್ದೀನಿ ಅಂದರೆ, ಹಂಗೆ ಹಾಕಿದ್ರೆ ಫುಲ್ ಎಲ್ಲ ಕಪ್ಪಾಗಿಬಿಡುತ್ತೆ ಮತ್ತು ಲೋಳೆ ಲೋಳೆ ಥರ ಅಂಟಾಗ್ಬಿಡುತ್ತೆ. ಹಂಗಾಗಿ ಸಿಪ್ಪೆ ಬೆರಕೆ ಹಾಕಂದರೆ ಬಿಡಿಸ್ಕೊಂಡು ತಿನ್ಬೋದು. ಆಮೇಲೆ ಇದು ಪಾಯಸಕ್ಕೆ ಹಾಕ್ತಾ ಇರೋದು ಕಾಯಿ ಮತ್ತು ಏಲಕ್ಕಿ. ಆ್ಯಂಡ್ ನಾವು ಮೋಸ್ಟ್ ಆಫ್ ದ ಟೈಮ್ ಅಕ್ಕಿ ಪಾಯಸನೇ ಮಾಡೋದು. ಸೊ ಹಂಗಾಗಿ ಇವಾಗಲೂ ಅಕ್ಕಿ ಪಾಯಸನೇ ಮಾಡ್ತಾ ಇರೋದು. ಒಲೆ ಮೇಲೆ ಇಟ್ಟಿದ್ದೀವಿ ಅಕ್ಕಿ ಬೇಯೋದಕ್ಕೆ, ಅದ್ರೊಳಗೆ ಬೆಲ್ಲನೂ ಹಾಕಿದ್ದೀವಿ. ಇನ್ನು ಅದು ಬೆಂದಿರಲಿಲ್ಲ. ಬೆಂದಾದಮೇಲೆ ಕಾಯಿ ರುಬ್ಬ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ ಗೈಸ್ ಪಾಯಸ ಮಾತ್ರ. ಹಂಗಾಗಿ ಇಟ್ಟಿದ್ವಿ. ಸ್ವಲ್ಪ ಉಪ್ಪಿಬಿಟ್ಟಿದ್ದೆ ಒಲೆ ಮೇಲೆಲ್ಲ ಇಟ್ಟವಾಗ. ಒಂದೇ ಒಂದು ಲೋಟ ಮಾಡಿದ್ವಿ, ಪಾತ್ರೆ ತುಂಬ ಪಾಯಸ ಆಗಿಬಿಟ್ಟಿದೆ ನೋಡಿ. ಹಾಕ್ಕೋಬೇಕಾದ್ರೆ ನಾನಂತೂ ಮಲೆನಾಡಲ್ಲಿದ್ದರೂ ಶೆಕೆನೇ ನನಗೆ. ಒಲೆ ಮುಂದೆ ಹೋಗ್ಬಿಟ್ರೆ ಫುಲ್ ಬೇಯ್ತೋಗ್ಬಿಡ್ತೀನಿ. ಆ್ಯಂಡ್ ನಮ್ಮ ಮನೆಯವರು ದೇವ್ರನ್ನೆಲ್ಲ ಬೆಳಗ್ತಾಯಿದ್ರು, ತೊಳಿತಾಯಿದ್ರು. ನಾನು ದೀಪನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ. ಅವರು ದೇವ್ರನ್ನೆಲ್ಲ ಬೆಳಗ್ತಾಯಿದ್ರು. ನಾನು ನೆಕ್ಸ್ಟು ದೀಪಕ್ಕೆ ಎಣ್ಣೆನ ಬಾಟ್ಲಿಗೆ ಹುಯ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲಿಂದ. ಆ್ಯಂಡ್ ಇಷ್ಟೊಂದು ದೀಪಗಳು ಹಚ್ಚೋದಾ ಅಂತ ಅಂದ್ಕೊಳ್ತಿದ್ದೆ. ಬಟ್ ಯಾವ ಥರ ಹಚ್ಚಿದ್ವಿ ನೋಡಿದ್ರೆ ನೀವು ಫುಲ್ ಖುಷಿ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮನೆ ಮಾತ್ರ. ಒಳ್ಳೆ ದೇವಸ್ಥಾನ ಥರ. ಯಾಕಂದರೆ ನಮ್ಮ ಮನೇಲಿ ದೇವರೇ ಇರೋದ್ರಿಂದ ನಾವು ಕಾರ್ತಿಕ ಪೂಜೆ ಮಾಡಲೇಬೇಕು. ಪ್ರತಿ ವರ್ಷವೂ ಮಾಡ್ತಾ ಇದ್ರಂತೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದರೆ, ಆ ದೀಪಗಳಿಗೆ 20 ವರ್ಷ ಆಗಿದೆಯಂತೆ. ನಮ್ಮ ಮಾವರೆಲ್ಲ ಚಿಕ್ಕವರು ಅಂದರೆ ಮದುವೆಗೆ ಮುಂಚೆಯಿಂದನೂ ಹಚ್ತಾ ಇದ್ರಂತೆ. ಈಗ ಮದುವೆ ಆದಮೇಲೂ ಅದನ್ನೇ ಹಚ್ತಾ ಇದ್ದಾರೆ. ಅಂದರೆ ಅದೊಂಥರ ವಂಶ ಪರಂಪರೆಯಾಗಿ ಬಂದುಬಿಟ್ಟಿದೆ ದೀಪಗಳು. ಅದರಲ್ಲಿ ಸ್ವಲ್ಪ ಮುಕ್ಕಾಗಿದ್ವಿ, ಅವನ್ನೆಲ್ಲ ಎತ್ತಿಟ್ಬಿಟ್ಟು ಚೆನ್ನಾಗಿರೋ ಮಾತ್ರ ಇಟ್ಕೊಂಡಿದ್ದೆ. ನಾನು ಕಟ್ ಮಾಡಿ ಹಾಕೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬೇಡ ಮಡ್ಚಿಬಿಟ್ಟು ಹಾಕು, ಚೆನ್ನಾಗಿ ಉರಿಯುತ್ತೆ ಅಂತಂದರು. ಹಾಗಾಗಿ ಮಡ್ಚಿಬಿಟ್ಟು ಹಾಕೋಣ ಅಂತ ಎಲ್ಲ ಬತ್ತಿ ಎಲ್ಲ ಬಿಡಿಸ್ಕೊಂಡೆ. ಎಲ್ಲ ಅಂಟ್ಕೊಂಡಿರ್ತೀವಲ್ಲ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಒಂದು ದೀಪಗಳನ್ನೆಲ್ಲ ಒಂದು ಕಡೆ ಜೋಡಿಸ್ಬಿಟ್ಟು ಆಮೇಲೆ ಬತ್ತಿನೆಲ್ಲ ಅದಕ್ಕೆ ಹಾಕಿದೆ. ಸೊ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಒಂಥರ ಸೊಂಟ ಫುಲ್ ನೋವಾಗ್ಬಿಟ್ಟಿತ್ತು. ರಾತ್ರಿ ಫುಲ್ ಎಲ್ಲ ನಿದ್ದೆನೇ ಇಲ್ಲ, ಅಷ್ಟೊಂದು ಸೊಂಟ ನೋವು ಬಂದುಬಿಟ್ಟಿತ್ತು. ಯಾಕಪ್ಪ ಅಷ್ಟೊಂದು ಸುಸ್ತಾಗ್ಬಿಟ್ಟಿತ್ತು.
ಸೊ ನೆಕ್ಸ್ಟ್ ನಾವಿಲ್ಲಿ ಹುಡ್ ಪೀಸ್ ಬರುತ್ತಲ್ಲ ಅದನ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ದೀಪ ಇಡ್ತಾಯಿದ್ದೀವಿ. ಒಂದು ರೀಸನು ಎಣ್ಣೆ ಎಲ್ಲ ಆಗುತ್ತೆ ಅಂತ, ಇನ್ನೊಂದು ರೀಸನು ಮತ್ತು ದೀಪಗಳು ಇಡೋದಕ್ಕೆ ಲೈನಾಗಿ ಇಡೋದಕ್ಕೆ ಸರಿ ಹೋಗುತ್ತೆ, ಅದ್ರ ಮೇಲ್ಗಡೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅದು ಆ ಥರ ಒಂದು ಐಡಿಯಾ ಮಾಡಿಬಿಟ್ಟು ಇಟ್ಟಿದ್ದರು. ಸೊ ನಾನಂತೂ ಒಳಗಡೆ ತುಳಸಿ ಕಟ್ಟೆ ಹತ್ರ ಎಲ್ಲ ಕಡೆನೂ ದೀಪಗಳನ್ನ ಇಟ್ಕೊಂಡು ಬಂದೆ. ಒಂದು ರಂಗೋಲಿ ಹತ್ರನೂ ನೆಕ್ಸ್ಟು ಹೂವು ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ದೀಪಗಳಿಗೆಲ್ಲ ದೀಪ ಹಚ್ಚಿದ್ವಿ. ಫಸ್ಟ್ ಒಂದು ಪೂಜೆ ಆದಮೇಲೆ ಆ್ಯಂಡ್ ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಂತೂ ನನಗಂತೂ ತುಂಬಾ ಇಷ್ಟ. ಆದರೆ ಏನು ಮಾಡೋಣ, ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ನಮ್ಮ ಮನೇಲಿ ಬೈತಾರೆ. ಸೊ ಹಂಗಾಗಿ ಪೂಜೆ ಎಲ್ಲ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ. ಸುಮಾರು 1 ಅವರ್ ಆಯಿತು ಪೂಜೆನೇ, ಬರೀ ಪೂಜೆ ಮಾಡಿದ್ದೇ 1 ಅವರ್ ಆಯಿತು. ನೆಕ್ಸ್ಟು ನಾವಿಲ್ಲಿ ಪಟಾಕಿ ಹೊಡಿಯೋಣ. ಸ್ವಲ್ಪ ದೀಪ ಉಳಿದಿದ್ವಿ, ಪಟಾಕಿ ಮತ್ತು ಸುಸುರು ಬತ್ತಿ ಹೋದ ವರ್ಷದಂತೆ, ನನಗೆ ಗೊತ್ತಿಲ್ಲ, ನಮ್ಮ ಅತ್ತೆ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅದಕ್ಕೆ ಹಿಡಿದ್ರೆ ಪಟ್ಟ ಅಂತ ಬೇಕು. ಮುದ್ದು ಪಟಾಕಿ ಒಂದು ಹೊತ್ತು ಒಂದು ಬಂತು ಮಾತ್ರ ಖುಷಿ ಆಯ್ತು. ಇಲ್ಲ ಹೊಡಿತೀಯ ಪಾಪ ನೀನು ಮನೆ ಹತ್ರ ಎತ್ಕೊಂಡು ಹೋಗು. ಮನೆ ಅದು ಭಾಳ ಸ್ಪೀಡ್ ಹೋಯ್ತು, ವಾಪಸ್ ಬರ್ತಾವ. ಒಂದು ಹೊಡಿಯೋದು ಚಾಪದ ಮೇಲೆ ಗೋಡಲ್ಲಿ ಮೊಯ್ ಚಾಪದ ಮೇಲೆ ಹೊಡಿತೀಯಲ್ಲ, ಇವನಿಗೆ ಆಚೆ ಆಗಿದ್ದು ಆಚೆ ಹೊಡಿಯಲ್ಲ, ಮೊಯ್ ಮೇಲೆ ಬಿದ್ದು ಗೊತ್ತಾಗ್ತದೆ. ಮತ್ತೆ ನೀವು ಎಲ್ಲ ಹೊಡಿಯೋದು ಅಲ್ಲ, ಅಂಗಡಿ ನಾನು ಹೋಗಿ ಕೆಳಗೆ ಬಿದ್ದು ಹೋಗ್ತದಲ್ಲ ಅಂತ ನಾನು ಅದು ಚಪ್ರ ಕಾಣ್ತೈತೆ. ಒಂದು ಫ್ಯಾಮಿಲಿ ಮೇಲೆ ಈ ಥರ ಖುಷಿಯಾಗಿ ಸಂತೋಷವಾಗಿರೋದ್ರ ಮುಂದೆ ಯಾವ ದುಡ್ಡು ಯಾವ ಆಸ್ತಿನೂ ಮುಖ್ಯ ಆಗಲ್ಲ. ನಮಗೆ ತುಂಬಾ ಖುಷಿ ಆಯಿತು ನೆನ್ನೆ ಹಬ್ಬ ಮಾಡಿ. ಒಂಥರ ಸ್ಪೆಷಲ್ ಅನ್ನಿಸ್ತು ಎಲ್ಲ ಹಬ್ಬದಕ್ಕಿಂತ, ಯಾಕಂದರೆ ಎಲ್ಲ ಖುಷಿಯಾಗಿ ಪೂಜೆನ ಮಾಡಿದ್ವಿ. ನಾವು ಒಂದು ಮನೆಗೆ ಸೊಸೆಯಾಗಿ ಹೋಗ್ತೀವಿ ಅಂದರೆ ಅಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವು ಇರುತ್ತೆ. ಬಟ್ ನಾವು ಅದನ್ನು ಹೆಚ್ಚಾಗಿ ಪಾಸಿಟಿವ್ ಆಗಿ ನೋಡಬೇಕಾಗುತ್ತೆ, ಯಾಕಂದರೆ ಮನೆ ಸಂತೋಷವಾಗಿರಬೇಕಲ್ಲ, ಮನೆಯವರು ಚೆನ್ನಾಗಿರ್ಬೇಕಲ್ಲ. ಸೊ ಹಂಗಾಗಿ ನೆಗೆಟಿವ್ನ ಬಿಟ್ಟು ಪಾಸಿಟಿವ್ ಕಡೆ ನಾವು ಹೆಚ್ಚು ಗಮನ ಕೊಟ್ಟರೆ ನಾವು ಖುಷಿಯಾಗಿರ್ತೀವಿ ಅಂತ ನನಗೆ ಅನಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ. ಅದು ಒಂದು ಒಟ್ಟಿಗೆ ಇರ್ತಾವಲ್ಲ, ಕತ್ಕೋಬೇಕು ತಾನೇ ಅದು. ಸೊ ಗೈಸ್, ಫೈನಲಿ ನನ್ನ ಟ್ರೈಪಾಡ್ ಸಿಕ್ತು. ಇದು ತೊಗೊಂಡು ಸುಮಾರು ಒಂದು 3 ಇಯರ್ಸ್ ಆಗಿದೆ. ಎಲ್ಲಿಟ್ಟು ಅಂದರು ಜಾಸ್ತಿ ಯೂಸ್ ಮಾಡಿಲ್ಲ, ಬಟ್ ಇಟ್ಟೇ ಅರ್ಧ ಹಾಳಾಗೋಗಿದೆ. ಇದು ಏನಂದರೆ ಇದು ಫಸ್ಟ್ ಒಂದು ಸಲ ಮುರ್ಕೊಂಡು ಬಿಡ್ತಿಲ್ಲಿ. ಇದು ಹಿಂಗೆ ಹಾಕೋದು ತೆಗೆಯೋದಿದೆಯಲ್ಲ, ಇದು ಫೆವಿಕ್ವಿಕ್ ಹಾಕಿ ಅಂಟಿಸಿದ್ದೀನಿ, ಇದು ಬರುತ್ತೆ ಹಿಂಗೆ. ಚಾರ್ಜ್ ಇದೆ. ನೆನ್ನೆ ಎಲ್ಲ ಕಾರ್ತಿಕ ಪೂಜೆ ಆಯಿತು. ಸೊ ನೆನ್ನೆ ನೈಟು ಊಟ ಮಾಡಿ ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಕಂಟಿನ್ಯೂ ಮಾಡೋಣ ಅಂತ ಇವತ್ತು ಬೆಳಗ್ಗೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಕಂಟಿನ್ಯೂ ಅಲ್ಲ, ಇದು ಎಂಡಿಂಗು, ಆ ವಿಡಿಯೋಗೆ ಇದು ಎಂಡಿಂಗ್ ಮಾಡೋಣ ಅಂತ. ಸೊ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಿತ್ತು. ಹರಿಣಿ ಅಂತ ಒಬ್ಬರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಪರಿಚಯ ಆದರೂ ಅಕ್ಕ, ನಾನೇ ಮೆಸೇಜ್ ಮಾಡಿ ಕೇಳಿದೆ, ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ನನಗೆ ಸಪೋರ್ಟ್ ಮಾಡಿ, ನನಗೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ ಅಂತ. ಅವ್ರು ಪಟ್ಟಂತ ರಿಪ್ಲೈ ಮಾಡಿದ್ರು ನನಗೆ. ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ಅಷ್ಟೊಂದು ಜನ ಫಾಲೋವರ್ಸ್ ಇರೋರು, ಅಷ್ಟೊಂದು ಮೆಸೇಜ್ ಬರ್ತಾ ಇರುತ್ತೆ. ಎಲ್ಲ ಮೆಸೇಜು ನೋಡಬೇಕು, ಅಷ್ಟೊಂದು ಟೈಮ್ ಇರೋಲ್ಲ ಅವ್ರಿಗೆ. ಅಂಥದ್ರಲ್ಲಿ ನನ್ನ ಮೆಸೇಜ್ ನೋಡಿಬಿಟ್ಟು ಪಟ್ಟಂತ ರಿಪ್ಲೈ ಮಾಡಿದ್ರು. ಆ ಲಿಂಕ್ ಕಳಿಸಿ ಅಂತಂದರು. ಆಮೇಲೆ ಲಿಂಕ್ ಕಳಿಸ್ದೆ ಯೂಟ್ಯೂಬ್ದು. ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸ್ಕ್ರೀನ್ಶಾಟ್ ಕಳಿಸಿದ್ರು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಅಹರಣಿ ಅಕ್ಕ. ಹರುಮನು ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮತ್ತು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಬಟ್ ಈ ವೀಡಿಯೋಸ್ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾನು ಸಬ್ಸ್ಕ್ರೈಬರು ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ಅವ್ರನ್ನ. ತುಂಬ ದಿವಸದಿಂದ ಫಾಲೋ ಮಾಡ್ತಿದ್ದೆ. ಯಾಕಂದರೆ ಅಕ್ಕ ತುಂಬ ನ್ಯಾಚುರಲಾಗಿ ವೀಡಿಯೋ ಮಾಡ್ತಾರೆ. ಹೇಗಿರ್ತಾರೋ ಹಾಗೆ ಅವ್ರನ್ನ ಪ್ರೆಸೆಂಟ್ ಮಾಡ್ತಾರೆ. ಬೇರೆಯವ್ರ ಥರ ಮೇಕಪ್ ಮಾಡ್ಕೊಂಡಾಗಲಿ ಅಥವಾ ನೀಟಾಗಿ ಇಟ್ಕೋಬೇಕು ಮನೆ ಅಂತ ನೀಟಾಗಿ ಇಟ್ಕೊಂಡು ವೀಡಿಯೋ ಮಾಡೋದಾಗಲಿ ಈ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಅವರು. ತುಂಬ ನ್ಯಾಚುರಲ್ಲಾಗಿ ವೀಡಿಯೋಸ್ನ ಮಾಡ್ತಾರೆ. ಹಂಗಾಗಿ ನಂಗೆ ತುಂಬ ಇಷ್ಟ ಆದರು. ಅದಕ್ಕೆ ನಾನು ಅವ್ರನ್ನ ತುಂಬ ದಿವಸದಿಂದ ಫಾಲೋ ಮಾಡ್ತಾಯಿದ್ದೆ. ಮೆಸೇಜ್ ಹಾಕಬೇಕು ಅಂದ್ಕೊತಿದ್ದೆ, ಅಯ್ಯೋ ಏನು ಅನ್ಕೊತಾರೋ ಏನೋ ಅಂತ. ಆಮೇಲೆ ಮೆಸೇಜ್ ಹಾಕಿದ್ಮೇಲೆ ನನಗೆ ರಿಪ್ಲೈ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಅವ್ರು ವಿಡಿಯೋ ನೋಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ನಮ್ಮ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡಿದ್ರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ, ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಕ್ಕಂಗೆ. ನೆಕ್ಸ್ಟ್ ಏನಿಲ್ಲ ಗೈಸ್, ನಾನು ಹೋಮ್ ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇನ ಯಾರಿಗೆಲ್ಲ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಹೋಮ್ ಟೂರ್ನ ನೋಡೋದಕ್ಕೆ, ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೌದು ಮಾಡಿ ಹೋಮ್ ಟೂರ ನೆಕ್ಸ್ಟ್ ವ್ಲಾಗಲ್ಲಿ ಅಂತ. ನಾನು ಖಂಡಿತ ಮಾಡ್ತೀನಿ. ಯಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋದು ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆಗ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಸೊ ಇಷ್ಟೇ. ಥ್ಯಾಂಕ್ ಯು.